ಕೆಂಗೇರಿಗೆ ಹೋಗಿ ಒಂದು ಡೋರ್ ತಗೊಬನ್ನಿ ಅಂದರು. ಇವಾಗ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಅಲ್ಲೇ ಇದ್ದೆ. ಕೆಂಗೇರಿಗೆ ಬಾಡಿಗೆ ಇದೆ, ಅಲ್ಲಿಂದ ತಗೊಬರ್ಬೇಕು ಡೋರ್ ಅಂಗಡಿಗೆ. ಆದರೂ ಅಲ್ಲಿಂದ ತಂದೆ. ಮತ್ತು ತಿರ್ಗಾ ಇಲ್ಲಿ ಮಾಗಡಿ ರೋಡ್ಗೆ ಬಾಡಿಗೆ ಇದೆ ಅಂತ ಇದು ಲೋಡ್ ಮಾಡ್ಕೊತಾಯಿದ್ದೀನಿ. ಪರ್ಸ್ನಲ್ ಇದು ನೋಡೋಣ ಕಸ್ಟಮರ್ದಂತ ಎಷ್ಟು ಬಾಡಿಗೆ ಕೊಡ್ತಾರೆ ಏನು ಅಂತ ಗೊತ್ತಿಲ್ಲ. ಈ ಥರ ಪರ್ಸ್ನಲ್ ಇದ್ದರೆ ಓಕೆ ಗುರು, ಗಾಡಿ ತಗೊಂಡು ಮೇಂಟೈನ್ ಮಾಡ್ಬೋದು. ನೋಡಿ ಇವಾಗ ಪರ್ಸ್ನಲ್ ತಗೊಂಡಿದ್ದೀನಿ. RR ಟು ಸುಂಕದಕಟ್ಟೆ ಇದೆ, 10 ಕಿಲೋಮೀಟ್ರು 10.25 ಕಿಲೋಮೀಟ್ರ್ ಬರುತ್ತೆ. ಹೋಗೋಣ ಬನ್ನಿ, ನೋಡೋಣ. ಪೌಡ್ರಲ್ಲಿ ಮಿನಿಮಮ್ ಒಂದು 550 ಏನೋ ಹೊಡಿಬೋದು, 550-600 ರೂಪಾಯಿ ಹೊಡಿತಾನೆ. ಪರ್ಸ್ನಲ್ ಇರೋದಕ್ಕಿಂತ ನೋಡೋಣ ಎಷ್ಟು ಇಸ್ಕೊಳ್ತೀವಿ, ಎಷ್ಟು ಕೊಡ್ತಾರೆ ನೋಡೋಣ, ಕೇಳೋಕ್ಕಾಯ್ತದೆ. ಬಾಡಿ ಹೇಳಿದ್ನಲ್ಲ, ಡ್ರಾಪ್ ಲೊಕೇಶನ್ ಬಂದಿದ್ದೀರಿ. ಇವಾಗ ಇಸ್ಕೊತಾರೆ. ಇವಾಗ ಎಲ್ಲ 10 ಡೋರ್ ಇದೆ. ಆಯಿತು, ದುಡ್ಡು ಕೊಡ್ಬೇಕಾಯ್ತು. 30,000 ದುಡ್ಡು ಇಸ್ಕೊಂಬನಿ ಅಂತ ಹೇಳಿದ್ರು ಆಫೀಸಲ್ಲಿ. ವೆಯ್ಟ್ ಮಾಡ್ತಾಯಿದ್ದೀನಿ. ಈಸ್ಟರ್ ಕಂಟ ಇಲ್ಲೇ ಇದ್ದ ಪಾರ್ಟಿ ಇವಾಗ ತತ್ತೀನಿ ಅಂದ್ಬಿಟ್ಟು ಬೈಕಲ್ಲಿ ಹೋದ. ಟರ್ನ್ ಮಾಡಿಕೊಂಡಿದ್ರೆ ಏನಾಯ್ತಿತ್ತಪ್ಪ, ನಾವು ಹೋಗೋದಾಯಿತು ಇಸ್ಕೊಂಡು. ನೋಡೋಣ ಬರಲಿ ಅವರು. ಹುಡುಗರಿದ್ದಾರೆ, ಬನ್ನಿ ನೋಡೋಣ ಏನು ಮಾಡ್ತಾಯಿದ್ದಾರೆ ಇಬ್ಬರೊಳಗೆ. ಒಬ್ಬ ಹೊಡೋದ. ಬರ್ತೇನಾ ಕ್ರಿಕೆಟ್ ಆಡೋಕ್ಕೆ? ಹಾಂ, ನಿನ್ನ ಹೆಸ್ರೇನು? ಏನು ಹೆಸರು? ಜಾಹ್ನವಿ. ಹುಡುಗಿನಾ? ಹುಡುಗಿ ನನ್ನ ಮಗಳು ಜಾನ್ಸಿ. ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಗುರು. ಡ್ಯೂಟಿ ಇಸ್ಕೊಂಡೆ ಗುರು. 20,000 ಥರ ಕೇಳಿದರು. 60,000 ಫೋನ್ಪೇ ಮಾಡಿದ್ದಾರೆ. ಇನ್ನು 20,000 ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಮತ್ತು ನನ್ನ ಬಾಡಿಗೆನೂ ಕೂಡ 600 ರೂಪಾಯಿ ಕೊಟ್ಟಿದ್ದಾರೆ. ಟೋಟಲ್ ಆಗಿದ್ರೆ ಬಾಡಿಗೆ ಬೀಳ್ತಿತ್ತು 600 ರೂಪಾಯಿ ಬೀಳ್ತಿತ್ತೇನೋ. 10 ಕಿಲೋಮೀಟ್ರಿಗೆ 600 ರೂಪಾಯಿ ಹೊಡೆಯಲ್ಲ. ನೋಡೋಣ ಇವಾಗ ಹೋಗಿ ಇಲ್ಲೆಲ್ಲರೂ ಹಾಕೋತೀನಿ. ಅಕ್ಕವರು ಫೋನ್ ಮಾಡಿದ್ರು, ಯಾವುದು ಇಲ್ವಂತೆ. ಎಲ್ಲಾರ ಹಾಕೊಂಡು ವೆಯ್ಟ್ ಮಾಡೋಣ. ಇನ್ನು ಡ್ಯೂಟಿಗಳು ಬೀಳ್ತಾವೆ ಇಲ್ಲಿ, ಅದರಲ್ಲಿಂದ ಪಕ್ಕ ಎಳೆಯುತ್ತೆ ಇಲ್ಲಿ. ನೋಡೋಣ, ಅದು ಹೋಗಿ ಅಪ್ಡೇಟ್ ಮಾಡ್ತೀನಿ. ಟೋಟಲ್ ಒಂದು ಬೀಳ್ತೀವಿ ಈಗ ನೆಹರು ನಗರ ಅಂತ. ಅದು ಹೆಬ್ಬಾಳ ಎತ್ಕೊಳ್ಳಿಲ್ಲ. ಮನೆ ಕಡೆಗೆ ಮನೆ ಕಡೆಗೆ ಈ ಕಲ್ಲೇ ಸಿಟಿ ಹತ್ರ ಇದ್ದಂಗೆ ಎತ್ಕೊಳ್ತೀನಿ. ಸಿಟಿ ಕಡೆಗೆ ಹೋಗಲ್ಲ ಈಗ, ಯಾಕೆಂದರೆ ಟೈಮ್ ಆಗಿದೆ. ಅಲ್ಲೋಗಿ ಅಪ್ಡೇಟ್ ಮಾಡ್ತೀನಿ ಗುರು, ಯಾರಾದರೂ ಡ್ಯೂಟಿ ಬಿದ್ದರೆ. ಬಿತ್ತು ಗುರು, ಬನಶಂಕರಿಗೆ ಡ್ಯೂಟಿ ಬಿದ್ದಿದೆ. ಪೌಡ್ರಿಂದ ಎತ್ಕೊಂಡಿದ್ದೀನಿ ಇಲ್ಲಿಂದ. ಆವಾಗಲೇ ಹೇಳಿದ್ನಲ್ಲ ಇಲ್ಲಿ ಡ್ಯೂಟಿ ಬೀಳುತ್ತೆ ಅಂತ. ಇವಾಗ ಎತ್ಕೊಂಡಿದ್ದೀನಿ. ಇವಾಗ ಒಂದು ಡ್ಯೂಟಿ ಬಿತ್ತು ಅಂತ ಹೇಳಿದ್ದೆ ನಾನು. ಏನಾಕೆ ಕ್ಯಾನ್ಸಲ್ ಮಾಡಿದ ಗುರು. ಇಂಥ ನನ್ನ ಮಕ್ಳಿಗೆ ಏನು ಹೇಳೋದು ಕಸ್ಟಮರ್ಗಳಿಗೆ ಒಂದು ಗೊತ್ತಿಲ್ಲ. ಭಾರಿ ಬೇಜಾರಾಗುತ್ತೆ. ಯಾಕೆ ಅಂದರೆ ಇವಾಗಲೇ 84% ಇದೆ. ಇನ್ನು 10 ಅದೇ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಈ ತಿಂಗಳಾರು ಓಪನ್ ಮಾಡ್ಕೊಳ್ಳೋಣ ಅಂದರೆ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ದೆ. ಏನಕ್ಕೆ ಬುಕ್ ಮಾಡ್ತಾರೋ ಅದು ಏನಕ್ಕೆ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ ನನ್ನ ಮಗ. ಈ ಕಸ್ಟಮರ್ಗೆ ಉಗ್ದಾಕೊಡ್ಬೇಕು ಅನಿಸುತ್ತೆ. ಅದು ಹೆಂಗೆ ಉಗ್ಯೋದೋ ಏನು ಮಾಡೋದೋ ಒಂದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಕರೆಕ್ಟಾಗಿದ್ದರೆ ಬುಕ್ ಮಾಡಬೇಕು, ಇಲ್ಲಾರು ಬುಕ್ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಕೆ ಕ್ಯಾನ್ಸಲ್ ಮಾಡ್ತಾರೆ ಅರ್ಧದ ದಾರಿಗೆ ಬಂದಮೇಲೆ. ಇವಾಗ ತಾನೇ ವೀಡಿಯೋ ಮಾಡಿಬಿಟ್ಟಿದೆ 2 ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಡಿ ಅಂತ. ಒಬ್ಬ ಇವಾಗ ಬನಶಂಕರಿ ಬುಕ್ ಮಾಡ್ಬಿಟ್ಟು ಇವಾಗ ತಾನೇ ಹೋಗ್ತಾ ಇದೆ ಗುರು. 1 ಕಿಲೋಮೀಟ್ರ್ ಇತ್ತು, ಅರ್ಧ ದಾರಿಗೆ ಹೋದೆ ಕ್ಯಾನ್ಸಲ್ ಮಾಡಾಕ್ತಾ. ಇಂಥ ಕಸ್ಟಮರ್ಗೆ ಅದು ಏನು ಹೇಳೋದು, ಎಂತ ಬಿಡೋದು ಇಲ್ಲ. ನಮಗೆ ಕೈಗೆ ಸಿಕ್ಬಿಟ್ರೆ ಗುರು ಏನಾರ ಬೋದ್ಬಿಡ್ತೀವಿ ಗುರು. ಇಂಥ ಕಸ್ಟಮರ್ಗೆ ಅದು ಏನು ಮಾಡೋದೋ ಒಂದು ಗೊತ್ತಿಲ್ಲ. ಈ ಥರ ಮಾಡ್ತಾರೆ ಕಸ್ಟಮರ್ಗಳು. ಕಸ್ಟಮರ್ ಈ ಥರ ಮಾಡೋದೆಲ್ಲ ಅಂದ್ಬಿಟ್ಟು ಫೋನ್ ಮಾಡಿ ಕೇಳಿದೆ, ಯಾಕಣ್ಣ ಕ್ಯಾನ್ಸಲ್ ಮಾಡಿದೆ ಅಂದರೆ ನಿಮ್ಮ ರೀಸನ್ ಹಾಕಿಲ್ಲ ಬಿಡಿ ಅಂತಾರೆ. ಯಾವ ರೀಸನ್ ಹಾಕ್ಲಿ ಬಿಡ್ಲಿ, ಪೋರ್ಟ್ರಲ್ ಅಂತೂ ಅದು ಪಾಯಿಂಟ್ ಕಮ್ಮಿ ಆಗೋದು ನಮ್ಮದೇ. ಇಂಥ ಜನಗಳು ಎಲ್ಲಿ ಸಿಗ್ತಾರೆ ಹೇಳಿ? ನಮ್ಮ ಕರ್ನಾಟಕದಲ್ಲೇ ಹುಡುಕೊಂಡ್ರು ಸಿಗೋದಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಸಿಗ್ತಾರೆ ಇಂಥ ಜನಗಳು.